ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್. ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ, ನಿಮ್ಮ ಲವ್ಡ್ ಒನ್ಸ್, ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಪಾರ್ಟ್ನರ್ಸು ಅಥವಾ ನೀವು ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಯಾರನ್ನ ನೆನ್ಸ್ಕೊಂಡು ನೀವು ಈ ವಿಡಿಯೋನ ಚೆಕ್ ಮಾಡ್ತೀರಾ, ಅವರ ಎನರ್ಜೀಸ್ ಕನೆಕ್ಟ್ ಆಗತ್ತೆ. ಸೊ ನಿಮ್ಮ ಪಾರ್ಟ್ನರ್ಸ್ ಎನರ್ಜಿ ಅಂತ ತಗೋಬಹುದು. ನೀವು ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಲವರ್ಸ್ ಆಗಿರ್ಬೋದು, ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ಎನಿ ಸಾರ್ಟ್ ಆಫ್ ರಿಲೇಶನ್ಶಿಪ್ ಅಥವಾ ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು. ಸೊ ಯಾರನ್ನ ನೆನ್ಸ್ಕೊಂಡು ನೀವು ಇದನ್ನ ನೋಡ್ತೀರಾ, ನಿಮ್ಮ ರಿಲೇಶನ್ಶಿಪ್ ಯಾವುದೇ ರಿಲೇಶನ್ಶಿಪ್, ಎಸ್ಪೆಷಲಿ ಲವ್ ಮತ್ತೆ ಮ್ಯಾರೇಜ್ ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು. ಸೊ ಯಾರು ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಸ್ಟ್ರಗಲ್ ಮಾಡ್ತಾ ಇದ್ದು, ಅಥವಾ ನೀವು ಅವ್ರ ಮನ್ಸಲ್ಲಿ ಏನಿದೆ, ಅವ್ರ ಭಾವನೆಗಳೇನಿದೆ ನಿಮ್ಮ ಪರವಾಗಿ ಅನ್ನೋದನ್ನ ತಿಳ್ಕೊಬೇಕು ಅನ್ನೋದಾದ್ರೆ, ಅಥವಾ ಪ್ರೆಸೆಂಟ್ ಎನರ್ಜೀಸ್ ಏನಾದ್ರೂ ತಿಳ್ಕೊಬೇಕು ಒಬ್ಬ ವ್ಯಕ್ತಿ ಬಗ್ಗೆ ಅಂತ ಅಂದ್ರೆ ಈ ವಿಡಿಯೋ ನಿಮ್ಗಾಗಿರತ್ತೆ. ಓಕೆ, ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಿದಾರ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮಾಡಿ. ಸ್ವಲ್ಪ ಕಂಟಿನ್ಯೂಸ್ ವಿಡಿಯೋ ಹಾಕಕ್ಕಾಗಿಲ್ಲ. ಡೇಟ್ ಆಫ್ ಬರ್ತ್ ಮೇಲೆ ನಾನು ವಿಡಿಯೋಸ್ನ ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಗೋ ಅಂಡ್ ಚೆಕ್. ಅಂಡ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಂಡ್ ಅದ್ರ ಜೊತೆಲಿ ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ಸ್ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ದಟ್ ಐ ವಿಲ್ ಡೂ ಬೇಸ್ಡ್ ಆನ್ ದಟ್ ಟಾಪಿಕ್. ಅಂಡ್ 11/11 ಪೋರ್ಟಲ್ ಕೂಡ ಹೋಗಿದೆ. 11/11 ಪೋರ್ಟಲ್ ನನ್ನ ಬ್ಲೆಸ್ಸಿಂಗ್ಸ್ ಮಾಡಕ್ ಆಗಿಲ್ಲ ಈ ಸಲ, ಸ್ವಲ್ಪ ನನ್ನ ಹೆಲ್ತ್ ಅಪ್ಸೆಟ್ ಇತ್ತು. ಸೊ ವಿಲ್ ಡೂ ಇನ್ ನೆಕ್ಸ್ಟ್. ಓಕೆ, ಸೊ ವಿಲ್ ಸಿ ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ ಅಂತ, ನಿಮ್ಮ ಬಗ್ಗೆ ಅವರ ಥಾಟ್ಸ್ ಏನಿದೆ, ಪಾಸ್ಟ್ ಏನಿತ್ತು, ಪ್ರೆಸೆಂಟ್ ಏನಿದೆ, ಫ್ಯೂಚರ್ ಏನಿದೆ ಅಂತ ನಾನು ಹೇಳ್ತೀನಿ. ರಾಧೆ ರಾಧೆ, ರಾಧೆ ರಾಧೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡಿಂಗ್ ಮೈ ವಿವರ್ಸ್. ಟೆಲ್ ಮಿ ಅಬೌಟ್ ದೇರ್ ಪಾರ್ಟ್ನರ್ಸ್ ಅಂಡ್ ದೇರ್ ಫೀಲಿಂಗ್ಸ್. ಅವರ ಪ್ರೆಸೆಂಟ್ ಎನರ್ಜಿ ಏನಿದೆ ಅಂತ ಹೇಳಿ. ಥ್ಯಾಂಕ್ ಯು. ರಾಧೆ ರಾಧೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಬ್ಯೂಟಿಫುಲ್ ಕಾರ್ಡ್ಸೇ ಬರ್ತಿದೆ. ಓಲ್ಡ್ ಕಾರ್ಡ್, ಸಮಥಿಂಗ್ ದ ಸೈಕಲ್ ಈಸ್ ಕಂಪ್ಲೀಟಿಂಗ್. ಓಕೆ, ಫಸ್ಟ್ ಕಾರ್ಡ್ಸ್ನೆಲ್ಲ ತಗೊಂಡ್ಬಿಡೋಣ, ಆಮೇಲೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ರಾಧಾಕೃಷ್ಣ, ಪ್ಲೀಸ್ ಗೈಡ್ ಮೈ ವಿವರ್ಸ್. ವಾಟ್ ಈಸ್ ದ ಎನರ್ಜಿ ಆಫ್ ದಿರ್ ಪಾರ್ಟ್ನರ್? ಓಕೆ, ಏಸ್ ಆಫ್ ಸೋರ್ಟ್ಸ್. ಐ ಥಿಂಕ್ ಇಲ್ಲಿ ತುಂಬಾ ಜನ ನಿಮ್ಮ ಒಂದು ಹಳೆ ಸೈಕಲ್ ನ ಕಂಪ್ಲೀಟ್ ಮಾಡ್ತಿದ್ದೀರಾ. ಒಂದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಸೈಕಲ್ ನ ಕಂಪ್ಲೀಟ್ ಮಾಡಿ ನೀವು ಹೊಸ ಕ್ಲಾರಿಟಿ ಜೊತೆಗೆ ಮೂವ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಲೆಟ್ ಸಿ ಸಮ್ ಮೋರ್ ಕಾರ್ಡ್ಸ್ ಐ ನೀಡ್. ಅಂಡ್ ಇಲ್ಲಿ ಪಬ್ಲಿಕ್ ರೆಕಾಗ್ನಿಷನ್ ಇದೆ, ವಿನ್ ವಿನ್ ಸಿಚುವೇಶನ್ ಇದೆ, ಮೆಚುರಿಟಿ ಬರ್ತಾ ಇದೆ. ಇಲ್ಲಿವರೆಗೂ ಮೆಚುರಿಟಿ ಇರ್ಲಿಲ್ಲ ನಿಮ್ಗೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಮೆಚುರಿಟಿ ಕಮ್ಮಿ ಇತ್ತು. ಸೊ ಈಗ ಅದೊಂದು ಮೆಚೂರ್ಡ್ ಲೆವೆಲ್ ಕಾಣಿಸ್ತಿದೆ. ಒಂದು ಎಮೋಷನ್ಸ್ ಎಲ್ಲ ಸ್ಟೇಬಲ್ ಆಗಿರೋಂತ ಕಾಣಿಸ್ತಾ ಇದೆ. ಮುಂಚೆ ಬಿಹೇವ್ ಮಾಡೋದಕ್ಕೂ ಈಗ ಬಿಹೇವ್ ಮಾಡ್ತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಎಸ್, ಕ್ವೀನ್ ಅಂಡ್ ಕಿಂಗ್, ಕಿಂಗ್ ಆಫ್ ಕಪ್ಸ್, ಕ್ವೀನ್ ಆಫ್ ವೈನ್ಸ್ ಅಂತ ಬಂದಿದೆ. ಯಾರೆಲ್ಲ ಮ್ಯಾಸ್ಕ್ಯುಲೈನ್ ಎನರ್ಜಿ ಇದ್ದೀರಾ, ನಿಮ್ಗೆ ನೀವೊಬ್ರು ಮೆಚೂರ್ಡ್ ಕ್ವೀನ್ ಅನ್ನ ಆಲ್ರೆಡಿ ಅಟ್ರಾಕ್ಟ್ ಮಾಡಿದೀರಾ. ಅಂಡ್ ಏನು ಇಷ್ಟು ದಿವಸ ನೀವು ಬಯಸ್ತಿದ್ರಲ್ಲ, ಏನಪ್ಪಾ ನನ್ನ ಅರ್ಥ ಮಾಡ್ಕೊಳಲ್ಲ, ತುಂಬಾ ಚೈಲ್ಡ್ ಆಗಿ ಆಡ್ತಿದ್ದಾರೆ ಅಂತೆಲ್ಲ ಅನ್ಕೊಂತಿದ್ರಲ್ಲ, ಈಗ ಇಬ್ರಿಗೂ ಅದು ಫೀಲ್ ಆಗ್ತಿದೆ. ನಿಮ್ಗೂ ಫೀಲ್ ಆಗ್ತಿದೆ, ಇಲ್ಲ ಇವರು ನನ್ಗೆ ಮೆಚೂರ್ಡ್ ಪರ್ಸನ್ ಆಗಿದ್ದಾರೆ ಈಗ ಅಂತ. ಅವರಿಗೂ ಫೀಲ್ ಆಗ್ತಿದೆ ನಿಮ್ ಬಗ್ಗೆ, ಇಲ್ಲ ಇವ್ರೀಗ ಮೆಚೂರ್ಡ್ ಪರ್ಸನ್ ಆಗಿದ್ದಾರೆ. ಸೊ ನನ್ನ ಒಂದು ಏನೇ ಇದ್ರೂ ಕೂಡ ನನ್ನ ಎಮೋಷನ್ಸ್ ಆಗಿರ್ಬೋದು, ನನ್ನ ಅಭಿಪ್ರಾಯಗಳಾಗಿರ್ಬೋದು, ನನ್ನ ಥಾಟ್ಸ್ ಆಗಿರ್ಬೋದು, ನನ್ನ ಒಂದು ಡ್ರೀಮ್ ಆಗಿರ್ಬೋದು, ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇವ್ರಿಗೆ ಇವಾಗ ಬಂದಿದೆ ಅನ್ನೋದೊಂದು ಕಾನ್ಫಿಡೆನ್ಸ್ ಲೆವೆಲ್ ಅವರಿಗೂ ಕೂಡ ಬರ್ತಾ ಇದೆ. ಅಂಡ್ ಈವನ್ ನಿಮ್ಗೂ ಕೂಡ ಅದು ಫೀಲ್ ಆಗುತ್ತೆ ಅಪ್ಕಮಿಂಗ್ ಡೇಸ್ ಅಲ್ಲಿ. ಓಕೆನಾ? ಸೊ ನಿಮ್ಮ ಪಾರ್ಟ್ನರ್ಸ್ ಇಂದು ತುಂಬಾ ಪಾಸಿಟಿವ್ ಎನರ್ಜಿನೇ ಇದೆ. ಅವ್ರಿಗೆ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಇರ್ಲಿಲ್ಲ ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅಂತ, ಅಬೌಟ್ ಯುವರ್ ರಿಲೇಶನ್ಶಿಪ್. ಸೊ ಪ್ಯೂರ್ಲಿ ಅಬೌಟ್ ಯುವರ್ ರಿಲೇಶನ್ಶಿಪ್, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಇರ್ಲಿಲ್ಲ. ಓಕೆ, ಸೊ ಈಗ ಕ್ಲಾರಿಟಿ ತಗೋತಾ ಇದ್ದಾರೆ ಅವರು. ಕ್ಲಾರಿಟಿ ತಗೊಂಡು ಒಂದು ನ್ಯೂ ಬಿಗಿನಿಂಗ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಡ್ ಪಾಸ್ಟ್ ಥಿಂಗ್ಸ್ ಅನ್ನು ತುಂಬಾ ನೋಡ್ಬಿಟ್ಟು ಕೆಲವೊಂದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಪಾಸ್ಟ್ ಅಲ್ಲಿ ಆಗಿರುವಂತಹ ಕೆಲವೊಂದು ಘಟನೆಗಳನ್ನ ನೋಡಿ ಕೆಲವೊಂದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಇಲ್ಲಿ ಕಾರ್ಮಿಕ್ ಸೈಕಲ್ಸ್ ಇತ್ತು. ಸೊ ಆ ಕಾರ್ಮಿಕ್ ಸೈಕಲ್ಸ್ ಎಂಡ್ ಆಗಿದೆ. ಒಂದು ಕಂಪ್ಲೀಷನ್ ಅನ್ನ ನೀವು ಮಾಡಿದೀರಾ, ಅಥವಾ ಕೆಲವರು ಹಳೆಯ ಒಂದು ರಿಲೇಶನ್ಶಿಪ್ ಇಂದ ಹೊರಗೆ ಬಂದು ಒಂದು ಹೊಸ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡೋದಕ್ಕೂ ಕೂಡ ಇಲ್ಲಿ ರೆಡಿ ಆಗಿದ್ದೀರಾ. ಒಂದು ನೇಮು ಫೇಮು ತಗೋಬೇಕು, ಇದರಲ್ಲಿ ಒಂದು ಈ ರಿಲೇಶನ್ಶಿಪ್ ಅಲ್ಲಿ ಒಂದು ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಅಂಡ್ ಈ ಒಂದು ರಿಲೇಶನ್ಶಿಪ್ ಏನಿದೆ ಅದನ್ನ ಒಂದು ಒಳ್ಳೆಯ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಆಗಿ, ಒಂದು ವಿನ್ ವಿನ್ ಸಿಚುವೇಶನ್ ಆಗಿ ತಗೊಂಡ್ ಹೋಗ್ಬೇಕು. ಜಸ್ಟ್ ಇಷ್ಟಪಟ್ವಿ, ಪ್ರೀತಿ ಮಾಡಿದ್ವಿ
ಅಷ್ಟಕ್ಕೆ ನಾನು ಬಿಡಬಾರ್ದು. ಇದನ್ನ ನಾವು ನೆಕ್ಸ್ಟ್ ಲೆವೆಲ್‌ಗೆ ತಗೊಂಡು ಹೋಗ್ಬೇಕು. ಮ್ಯಾರೇಜ್ ಆಗ್ಬೇಕು. ಒಂದು ಒಳ್ಳೆ ಫ್ಯಾಮಿಲಿನ ಬಿಲ್ಡ್ ಮಾಡ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಅವ್ರಿದ್ದಾರೆ. ಒಂದು ಸ್ಟ್ಯಾಬಿಲಿಟಿನ ತಗೋಬೇಕು. ಲವ್ ಲೈಫು, ಫ್ಯಾಮಿಲಿ ಲೈಫಲ್ಲಿ ಒಂದು ಒಳ್ಳೆ ಸ್ಟ್ಯಾಬಿಲಿಟಿನ ನಾನು ತಗೋಬೇಕು ಅನ್ನೋ ಒಂದು ಯೋಚನೆಯಲ್ಲೇ ಅವರಿದ್ದಾರೆ. ಅಂಡ್ ಅದ್ರ ಜೊತೆ ಫ್ಯೂಚರ್ ಬಗ್ಗೆ ತುಂಬಾ ಚೆನ್ನಾಗಿ ಪ್ಲಾನಿಂಗ್‌ನ ಮಾಡ್ತಿದ್ದಾರೆ. ಆಲ್ರೆಡಿ ಒಂದು ಡಿಸಿಷನ್‌ಗೆ ಅವ್ರು ಬಂದಿದ್ದಾರೆ ಮನ್ಸಲ್ಲಿ. ಲೈಫಲ್ಲಿ ಮೂವ್ ಆಗ್ಬೇಕು ನಾನು ಬೇಗ ಬೇಗ ಎಕ್ಸ್ಪಾನ್ಷನ್‌ನ ಮಾಡ್ಕೊಬೇಕು ಅಂತ ಆಲ್ರೆಡಿ ಅವರು ನಿಮ್ಮ ಬಗ್ಗೆನೇ ಒಂದು ಡಿಸಿಷನ್‌ಗೆ ಆಲ್ರೆಡಿ ಬಂದಿದ್ದಾರೆ. ಸೊ ಅದನ್ನ ಸದ್ಯದಲ್ಲೇ ರಿವೀಲ್ ಮಾಡ್ತಾರೆ. ರಿವೀಲ್ ಮಾಡಿಲ್ಲ ಅಂತ ಅಂದ್ರೆ. ಓಕೆ. ಸೊ ವಿಲ್ ಸಿ ಸಮ್ ಮೋರ್ ಎನರ್ಜೀಸ್ ಅಬೌಟ್ ಯುವರ್ ಪಾರ್ಟ್ನರ್. ವಾಟ್ ಅಬೌಟ್ ಮ್ಯಾರೇಜ್ ಆಗದೆ ಇರೋರು ಮ್ಯಾರೇಜ್ ಆಗ್ತಾರಾ? ಮ್ಯಾರೇಜ್ ಆಗದೆ ಇರೋರ ಎನರ್ಜಿ ಅಪ್ಕಮಿಂಗ್ ಡೇಸ್ ಅಲ್ಲಿ ವಾಟ್ ಅಬೌಟ್ ದೇರ್ ಮ್ಯಾರೇಜ್ ನೋಡೋಣ. ನೀವು ಕ್ವಶನ್ಸ್ ನನಗೆ ಫ್ರೇಮ್ ಮಾಡ್ತಾ ಇದ್ರೆ ನನಗೂ ಈಸಿ ಆಗುತ್ತೆ ಎನರ್ಜೀಸ್ ಕನೆಕ್ಟ್ ಮಾಡ್ಲಿಕ್ಕೆ. ಸೊ ನಿಮ್ದು ಏನಾದ್ರೂ ಆ ತರ ಕ್ವಶನ್ಸ್ ಇದ್ರೆ ಜನರಲ್ ರೀಡಿಂಗ್ ಬೇಕು ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏಂಜಲಿಕ್ ನಂಬರ್ 33 ಯಾರು ನೋಡ್ತಾ ಇದ್ದೀರಾ? ಅಂಡ್ 10 ಯಾರು ನೋಡ್ತಾ ಇದ್ದೀರಾ? ಅಂಡ್ 1221 ಯಾರು ನೋಡ್ತಿದ್ದೀರಾ? ಅಂಡ್ 1212 ಯಾರು ನೋಡ್ತಾ ಇದ್ದೀರಾ? ಪ್ಲೀಸ್ ಹೇಳಿ. 666 ಯಾರು ನೋಡ್ತಾ ಇದ್ದೀರಾ? 666 ಇಸ್ ಆಲ್ಸೋ ವೆರಿ ಗುಡ್ ನಂಬರ್. ಓಕೆ. ಸಿ ಹಿಂದೆ ತುಂಬಾ ಹಾರ್ಡ್ ವರ್ಕಿಂಗ್ ನ ಮಾಡಿದೀರಾ ಈ ರಿಲೇಶನ್ಶಿಪ್ ಅಲ್ಲಿ. ಅಂಡ್ ಅವರು ಕೂಡ ಈ ರಿಲೇಶನ್ಶಿಪ್ ಅಲ್ಲಿ ಹಾರ್ಡ್ ವರ್ಕಿಂಗ್ ಕೂಡ ಮಾಡಿದ್ದಾರೆ. ಸೊ ಈಗ ಏನು ಅಂತಂದ್ರೆ ನಿಮ್ಮ ಎಮೋಷನ್ಸ್ ಮೇಲೆ ನೀವು ವರ್ಕ್ ಮಾಡುವಂತ ಟೈಮ್ ಇದು. ಸೊ ಇಬ್ರು ಕೂಡ ಎಲ್ಲ ಎಮೋಷನ್ಸ್ ಮೇಲೂ ವರ್ಕ್ ಮಾಡಿ ಒಂದು ಮೆಚೂರ್ಡ್ ಲೆವೆಲ್ಗೆ ಬಂದಿದ್ದೀರಾ. ಸೊ ಯಾಕಂದ್ರೆ ಕಿಂಗ್ ಆಫ್ ಕಪ್ಸು ಇದೆ, ಕ್ವೀನ್ ಆಫ್ ವೈನ್ಸು ಇದೆ, ಅಂಡ್ ದ ವರ್ಲ್ಡ್ ಕಾರ್ಡ್ ಕೂಡ ಇದೆ. ಸೊ ಒಂದು ಮೆಚೂರ್ಡ್ ಲೆವೆಲ್ ಆಲ್ರೆಡಿ ನಿಮ್ಗೆ ಬಂದಿದೆ, ಒಂದು ಮೆಚುರಿಟಿ. ಸೊ ಇಬ್ರು ಕೂಡ ಏನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಒಂದು ಎಕ್ಸ್ಪಾನ್ಷನ್ ನ ನೋಡ್ತಿದ್ದೀರಾ ಲೈಫ್ ಅಲ್ಲಿ. ಸಾಕು ಇಲ್ಲಿವರೆಗೂ ಡ್ರಾಮಾಸ್ ಎಲ್ಲ ಜಾಸ್ತಿ ತುಂಬಾನೇ ಆಯ್ತು, ಜಾಸ್ತಿನೇ ಆಯ್ತು ಡ್ರಾಮಾಸ್ ಎಲ್ಲ. ಈಗ ಒಂದು ಒಳ್ಳೆ ಪೀಸ್ಫುಲ್ ಆಗಿ ಒಂದು ಹಾರ್ಮೋನಿಯಸ್ ಆಗಿ ಒಂದು ಪ್ರೀತಿಯಿಂದ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಂದ ಲೈಫ್ ನ ಮೂವ್ ಮಾಡೋಣ ಅನ್ನೋ ಥಾಟ್ ಅಲ್ಲಿ ಇಬ್ರು ಕೂಡ ಇದ್ದೀರಾ. ಸಿ ಜಸ್ಟಿಸ್ ಖಂಡಿತ ಇಬ್ರು ಕೂಡ ಒಂದು ಬ್ಯಾಲೆನ್ಸಿಂಗ್ ನ ತರ್ತಾ ಇದ್ದೀರಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಒಂದು ಬ್ಯಾಲೆನ್ಸಿಂಗ್ ಬರ್ತಾ ಇದೆ. ಮುಂಚೆ ಬ್ಯಾಲೆನ್ಸಿಂಗ್ ಇರ್ಲಿಲ್ಲ. ಓಕೆ. ಒಬ್ರು ಎಮೋಷನ್ಸ್ ನ ಒಬ್ರು ಅರ್ಥ ಮಾಡ್ಕೊಂತಿರ್ಲಿಲ್ಲ. ಒಬ್ರು ತುಂಬಾ ಎಮೋಷನಲ್ ಇರೋರು, ಒಬ್ರು ತುಂಬಾ ಲಾಜಿಕಲ್ ಇರೋರು. ಸೊ ಈಗ ಆ ತರ ಇಲ್ಲ. ಇಟ್ಸ್ ಕಮಿಂಗ್ ಔಟ್ ಆಫ್ ಬ್ಯಾಲೆನ್ಸ್. ಅಂಡ್ ಕೆಲವರು ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಕಾರ್ಮಿಕ್ ಸೈಕಲ್ ಅಲ್ಲಿ ಸಿಗಾಕೊಂಡಿದ್ರೆ ಅಂಥವ್ರು ಏನಾದ್ರು ನಿಮ್ಗೆ ಅನ್ಯಾಯ ಆಗಿದ್ದೋ ಇಲ್ಲ ನನಗೆ ಜಸ್ಟಿಸ್ ಸಿಗ್ಲೇಬೇಕು ಅಂತ ನೀವು ದೇವರಲ್ಲಿ ಪ್ರೇ ಮಾಡಿದೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಜಸ್ಟಿಸ್ ಕೂಡ ಸರ್ವ್ ಆಗ್ತಾ ಇದೆ. ನ್ಯಾಯ ನಿಮ್ಗೆ ಸರ್ವ್ ಆಗ್ತಾ ಇದೆ. ನಥಿಂಗ್ ಟು ಬರಿ. ಓಕೆ. ಅಂಡ್ ಮೈಂಡ್ ಅಲ್ಲಿ ಒಂದು ಕ್ಲಾರಿಟಿನ ಇಬ್ರು ತಗೋತಾ ಇದ್ದೀರಾ. ಓಕೆ, ನಮ್ಮ ರಿಲೇಶನ್ಶಿಪ್ ಹೇಗಿದೆ, ನಾವು ಅದ್ರ ಮೇಲೆ ಎಷ್ಟು ವರ್ಕ್ ಮಾಡ್ಬೇಕು, ಎಷ್ಟು ಮೂವ್ ಆಗ್ಬೇಕು, ಯಾವ ತರ ಅದನ್ನ ಕೀಪ್ ಅಪ್ ಮಾಡ್ಬೇಕು ಅಂತ. ಸಿ ದ ಬ್ಯೂಟಿಫುಲ್ ದ ಸನ್ ಕಾರ್ಡ್ ಪವರ್ ಅಪ್ ಆಗಿದೆ. ತುಂಬಾ ಜನ ಇಲ್ಲಿ ಮ್ಯಾರೇಜ್ಗೆ ಆಲ್ರೆಡಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಮ್ಯಾರೇಜ್ ಆಗೇ ಆಗತ್ತೆ. ಸಕ್ಸಸ್ ಕಾರ್ಡ್ ಇದು. ನೀವೇನ್ ಮನ್ಸಲ್ಲಿ ಅನ್ಕೊಂಡಿರ್ತೀರಾ 100% ಮ್ಯಾನಿಫೆಸ್ಟೇಷನ್ ಆಗುವಂತಹ ಕಾರ್ಡ್ ಇದು. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಎಸ್ಪೆಷಲಿ ನೀವೇನ್ ಅನ್ಕೊಂಡಿದ್ದೀರಾ, ಒಂದು ಹ್ಯಾಪಿ ಫ್ಯಾಮಿಲಿ, ಒಂದು ಪೀಸ್ಫುಲ್ ಆಗಿರುವಂತದ್ದು, ಒಂದು ಲವ್ವಿಂಗ್ ಪಾರ್ಟ್ನರ್ ನ ಇಟ್ಕೊಂಡು ನಮ್ಮ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ನೆಮ್ಮದಿಯ ಜೀವನವನ್ನ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಅದು ಪಾಸಿಬಲ್ ಇದೆ. ದ ಸನ್ ಕಾರ್ಡ್ ಅದನ್ನೇ ಹೇಳುತ್ತೆ. ಅಂಡ್ ನಿಮ್ಮ ರಿಲೇಶನ್ಶಿಪ್ ಕೂಡ ಯಾವ ತರ ಆಗತ್ತೆ ಅಂದ್ರೆ ನೀವು ಮೆಚುರಿಟಿ ಪಡಿತಾ 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 ನಿಮ್ಮನ್ನ ನೋಡಿ ಸಾಕಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ಆ ತರದ ಒಂದು ರಿಲೇಶನ್ಶಿಪ್ ನಿಮ್ದಾಗತ್ತೆ. ಓಕೆ. ಸಿ ದಿಸ್ ಇಸ್ ದ ಔಟ್ಕಮ್. ಔಟ್ಕಮ್ ಇಸ್ ವೆರಿ ಗುಡ್. ತುಂಬಾ ಪಾಸಿಟಿವ್ ಬಂದಿದೆ ಔಟ್ಕಮ್. ಸೊ ಐ ಥಿಂಕ್ ಸಾಕು ಅನ್ಸುತ್ತೆ ಕಾರ್ಡ್ಸು. ಸ್ಟಿಲ್ ಇದೊಂದು ಒನ್ ಮೋರ್ ತಗೊಂತೀನಿ. ಯಾರ್ದಾದ್ರೂ ಕಾರ್ಮಿಕ್ ಸೈಕಲ್ಸ್ ಕಂಪ್ಲೀಟ್ ಆಗಿದ್ರೆ ಸೊ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಒಂದು ಹೊಸ ಪ್ರಪೋಸಲ್ ನ ಕೂಡ ನೀವು ನೋಡ್ತೀರಾ, ಅಥವಾ ಹೊಸ ಪಾರ್ಟ್ನರ್ನೇ ಕೂಡ ನೋಡೋಂತ ಚಾನ್ಸ್ ಇದೆ. ಇದು ಓನ್ಲಿ ಫ್ಯೂ ಮೆಂಬರ್ಸ್ಗೆ. ಓನ್ಲಿ ಫ್ಯೂ ಮೆಂಬರ್ಸ್. ಕೆಲವರು ಕಾರ್ಮಿಕ್ ಸೈಕಲ್. ಓಕೆ. ಓ ಮೈ ಗಾಡ್. ಸಿ ಬಾಟಮ್ ಆಫ್ ದ ಡೆಕ್ ಈಗ ನೋಡ್ದೆ ನಾನು ದ ಟವರ್ ಕಾರ್ಡ್. 100% ಟವರ್ ಅಂಡ್ ದಿಸ್. ಓಕೆ ಓಕೆ. ಸಿ ಕಂಟಿನ್ಯೂಸ್ಲಿ ನಾನು ಏನ್ ಹೇಳಿದೆ ಅದಕ್ಕೆ ರಿಲೇಟೆಡ್ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಆಲ್ರೆಡಿ ಇದು ಎಕ್ಸಿಸ್ಟ್ ಇದೆ. ಸೊ ಈಗ ನೋಡ್ದೆ ನಾನು. ಸಿ ನೋಡಿ ದ ಟವರ್ ಕಾರ್ಡ್ ನ ಹೇಳಿದೆ ಕಾರ್ಮಿಕ್ ಸೈಕಲ್ಸ್ ಅಂತ. ಬಿಕಾಸ್ ಪೋರ್ಟಲ್ಸ್ ಎಲ್ಲ ರನ್ನಿಂಗ್ ಇತ್ತಲ್ವಾ. ಸೊ ನಾನು ಹೇಳಿದೆ ಕೆಲವ್ರಿಗೆ ಸ್ವಲ್ಪ ಡಿಲೇಡ್ ಆಗಿ ಕಾರ್ಮಿಕ್ ಸೈಕಲ್ಸ್ ಎಂಡ್ ಆಗಿರುತ್ತೆ. ದ ಟವರ್ ಕಾರ್ಡ್ ಆಲ್ಸೋ ಟೆಲ್ಸ್ ದ ಸೇಮ್ ಥಿಂಗ್. ತುಂಬಾ ನೀವೊಂದು ಎಮೋಷನಲ್ ಟ್ರೋಮಾ ಹೋಗಿದ್ರಿ ಕೆಲವರು. ಓನ್ಲಿ ಫಾರ್ ಫ್ಯೂ ಪೀಪಲ್. ಇಲ್ಲಿ ಮೆಜಾರಿಟಿ ಪೀಪಲ್ ನಂಗೆ ಆಲ್ರೆಡಿ ಅವಾಗ್ಲೇ ಏನ್ ಹೇಳ್ದೆ ಅದೇ ಎನರ್ಜೀಸ್ ಕನೆಕ್ಟ್ ಆಗುತ್ತೆ. ಓನ್ಲಿ ಫಾರ್ ಫ್ಯೂ ಪೀಪಲ್ ನೀವು ಕಾರ್ಮಿಕ್ ಡೆಪ್ಸ್ ನ ಕ್ಲಿಯರ್ ಮಾಡ್ಬಿಟ್ಟು ಹೊಸ ಎನರ್ಜಿನ ಅಟ್ರಾಕ್ಟ್ ಮಾಡ್ತಿದ್ರ ಲವ್ ಲೈಫ್ ಅಲ್ಲಿ, ರಿಲೇಶನ್ಶಿಪ್ ಅಲ್ಲಿ, ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಒಂದು
ಹೊಸ ಲವ್‌ನ, ಹೊಸ ಪರ್ಸನ್‌ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ. ಬಟ್ ನಥಿಂಗ್ ಟು ವರಿ. ಈ ಸಲ ನೀವು ಅಟ್ರಾಕ್ಟ್ ಮಾಡುವಂತ ಪರ್ಸನ್ ಮೆಚ್ಯೂರ್ಡ್ ಆಗಿರ್ತಾರೆ. ನಿಮ್ಮ ಎಮೋಷನ್ಸ್‌ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಓಕೆ. ಅಂಡ್ ನಿಮ್ಗೆ ಏನ್ ಬೇಕು ಅನ್ನೋದನ್ನು ಕೂಡ ಅವರು ತಿಳ್ಕೊಂಡು ನಿಮ್ಗೆ ಅದನ್ನ ಪ್ರೊವೈಡ್ ಮಾಡ್ತಾರೆ. ಆಬ್ವಿಯಸ್ಲಿ ನಾವು ರಿಲೇಶನ್‌ಶಿಪ್ ಮಾಡೋದು ಏನಕ್ಕೆ? ನಮ್ಗೆ ಒಂದು ಮಾರಲ್ ಸಪೋರ್ಟ್ ಆಗಿರ್ಲಿ, ಒಂದು ನಮ್ಮ ಪ್ರತಿಯೊಂದನ್ನ ನಾವು ಶೇರ್ ಮಾಡ್ಕೊಳ್ಳುವಂತಹ ಪರ್ಸನ್ ಇರ್ಲಿ, ಜಡ್ಜ್‌ಮೆಂಟ್ ಇಲ್ದೇನೆ ಅವ್ರ ಹತ್ರ ನಾವು ಶೇರ್ ಮಾಡ್ಕೊಬೇಕು. ಅಂಡ್ ಕೆಲವೊಂದನ್ನ ನಾವು ಸೈಲೆನ್ಸ್ ಅಲ್ಲಿ ಇದ್ದಾಗ್ಲೂ ಕೂಡ ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಬೇಕು. ಯಾಕೆ ನಾವು ಸೈಲೆಂಟ್ ಅಲ್ಲಿ ಇದೀವಿ? ನಮ್ಗೇನ್ ಪೇನ್ ಆಗ್ತಾ ಇದೆ? ನಮ್ಗೇನ್ ಸ್ಟ್ರಗಲ್ ಆಗ್ತಿದೆ? ಅದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಆ ತರ ಪರ್ಸನ್ಸ್ ನಮ್ಗ್ ಬೇಕು ಅನ್ನೋದು ಎಲ್ಲರೂ ಕೂಡ ಇಷ್ಟಪಡುವಂತಹ ಒಂದು ಕಾಮನ್ ಕ್ವಾಲಿಟೀಸ್ ಅಲ್ವಾ? ಸೊ ಅಪಾರ್ಟ್ ಫ್ರಮ್ ಬೇರೆ ಎಲ್ಲದಕ್ಕಿಂತ ಸೊ ಇದು ಮೇನ್ಲಿ ಬೇಕಾಗುತ್ತೆ. ಸೊ ಆ ತರದ ಪರ್ಸನ್ ನೀವು ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡಿದ್ರೆ ಅಂಡ್ ಇಟ್ ಈಸ್ ಡಿವೈನ್ ಬ್ಲೆಸ್ಸಿಂಗ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಡಿವೈನ್ ಬ್ಲೆಸ್ಸಿಂಗ್ ಇಂದ ಸೊ ಹೊಸ ಆಫರ್ ಕೂಡ ಬರ್ತಾ ಇದೆ ತುಂಬಾ ಜನಕ್ಕೆ. ಡಿಲೇ ಮಾಡಕ್ ಹೋಗ್ಬೇಡಿ ಅಂಡ್ ಡಿಲೇನು ಮಾಡಕ್ ಹೋಗ್ಬೇಡಿ. ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ ಇಲ್ಲಿ ಮೆಚೂರ್ಡ್ ಕಾರ್ಡ್ಸ್ ಬಂದಿರೋದ್ರಿಂದ. ಬಟ್ ಅಕಸ್ಮಾತ್ ಯಾರಿಗಾದ್ರೂ ಇಲ್ಲ ನಾನು ಇನ್ನೂ ತುಂಬಾ ಹೀಲ್ ಆಗಕ್ಕಿದೆ ಅನ್ನೋ ಫೀಲ್ ಇದ್ರೆ ದಯವಿಟ್ಟು ಹೀಲಿಂಗ್ ಪಾರ್ಟ್ ಮೇಲೆ ವರ್ಕ್ ಮಾಡಿ. ಅವಾಗ ಈ ಹೊಸ ಆಫರ್‌ನ ನೀವು ಆಟೋಮೆಟಿಕಲಿ ಅಟ್ರಾಕ್ಟ್ ಮಾಡ್ತೀರಾ. ಸರಿನಾ? ಸೊ ನಿಮ್ಮ ಪಾರ್ಟ್ನರ್ಸ್ ಫೀಲಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಅವ್ರು ತುಂಬಾ ಎಫರ್ಟ್ ಹಾಕೋದಕ್ಕೂ ರೆಡಿ ಆಗಿದ್ದಾರೆ. ಆಲ್ರೆಡಿ ಯಾರೆಲ್ಲ ರಿಲೇಶನ್‌ಶಿಪ್ ಅಲ್ಲಿ ಇದ್ದೀರಾ ಅವರಿಗೆ ಇದು. ಸೊ ಎಫರ್ಟ್ ಅನ್ನು ಚೆನ್ನಾಗಿ ಹಾಕ್ತಾ ಇದ್ದಾರೆ. ಅಂಡ್ ನೀವು ಕೂಡ ನಿಮ್ಮ ಕಡೆಯಿಂದ ಎಫರ್ಟ್ಸ್‌ನ ಹಾಕಿ. ಸೊ ನಿಮ್ಮ ಮಧ್ಯೆ ಏನೇ ಜಗಳಗಳು ಅಥವಾ ಏನೇ ಭಿನ್ನಾಭಿಪ್ರಾಯಗಳಿದ್ರೆ ಅದು ಒಂದು ಸೈಕಲ್ ಅಷ್ಟೇ ಅದು. ಅದು ಕಂಪ್ಲೀಟ್ ಆಗಿರೋದು ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನ ತುಂಬಾ ದಿವಸ ಕಂಟಿನ್ಯೂಷನ್ ಮಾಡಕ್ ಹೋಗ್ಬೇಡಿ. ಒಂದು ಮೆಚೂರ್ಡ್ ಲೆವೆಲ್ ಅಲ್ಲಿ ಇಬ್ರು ಕುತ್ಕೊಂಡು ಅದನ್ನ ಸಾರ್ಟ್ ಔಟ್ ಮಾಡ್ಕೊಂಡು ಮುಂದೆ ಹೋದ್ರೆ ನಿಮ್ಗೆ ಒಂದು ಬೆಸ್ಟ್ ಫ್ಯೂಚರ್ ಇದೆ. ಸಿ ದ ಸನ್ ಕಾರ್ಡ್ ಅಂಡ್ 6 ಆಫ್ ವೈನ್ಸ್. ವಿನ್ ವಿನ್ ಸಿಚುವೇಶನ್, ಹ್ಯಾಪಿ ಫ್ಯಾಮಿಲಿ, ಸಕ್ಸಸ್ ಇನ್ ಯುವರ್ ರಿಲೇಶನ್ಶಿಪ್ ಅಂಡ್ ಪಬ್ಲಿಕ್ ರೆಕಾಗ್ನಿಷನ್, ಮ್ಯಾರೇಜ್ ಎಲ್ಲವನ್ನು ನೀವು ಏನ್ ಅನ್ಕೊಂಡಿದ್ರೆ ಅದೇ ತರ ಬ್ಯೂಟಿಫುಲ್ ಆಗಿ ನೀವು ಲೈಫ್ ಅನ್ನ ಲೀಡ್ ಮಾಡ್ತೀರಾ. ಒಂದು ಹ್ಯಾಪಿ ಮ್ಯಾರೇಜ್ ಲೈಫ್ ನ ನೋಡ್ತೀರಾ. ಓಕೆ. ಎಸ್, ದಿಸ್ ಇಸ್ ಬ್ಯೂಟಿಫುಲ್. ವಿಲ್ ಸಿ ಏಂಜಲಿಕ್ ಗೈಡೆನ್ಸ್ ಒಂದು ಏನಿದೆ ಅಂತ ನೋಡ್ಬಿಡೋಣ. Thank you, angels. Thank you, universe. Please guide my devotees about the relationship. ಜಸ್ಟ್ ಇದು ಗೈಡೆನ್ಸ್ ಇದು ನಿಮ್ಮಿಬ್ಬರಿಗೂ ಆಗಿರತ್ತೆ. ಇಬ್ರು ಪಾರ್ಟ್ನರ್ಸಿಗೂ ಆಗಿರತ್ತೆ. ಯಾರು ನೋಡ್ತಾ ಇದ್ದೀರಾ ಅಂಡ್ ನಿಮ್ಮ ಪಾರ್ಟ್ನರ್ ಯಾರಾಗಿರ್ತಾರೆ ಅವರಿಗೆ. ಓಕೆ. ರಿಮೈನ್ ಪಾಸಿಟಿವ್. ನಾನು ಹೇಳ್ದೆ ಮನಸ್ತಾಪ ಯಾರ ಹತ್ರ ಇರಲ್ಲ, ಎಲ್ಲರಲ್ಲೂ ಮನಸ್ತಾಪ ಇರತ್ತೆ. ಅಪ್ಪ ಅಮ್ಮನಲ್ಲೂ ಮನಸ್ತಾಪ ಇರತ್ತೆ, ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಲ್ಲೂ ಮನಸ್ತಾಪ ಬಂದೇ ಬರುತ್ತೆ. ಹ್ಯೂಮನ್ಸ್ ಅಂದ್ರ ಮೇಲೆ ಅದು ಸಹಜ ಅಲ್ವಾ? ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ. ಬಟ್ ಅದನ್ನ ಕೆಲವರು ನೆಗೆಟಿವ್ ಆಗಿ ತಗೊಂಡ್ ಹೋಗ್ತೀರಾ. ಸೊ ಅದನ್ನ ಮಾಡ್ಬೇಡಿ. ರಿಮೈನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಗೆಟ್ ಮೋರ್ ಇನ್ಫಾರ್ಮೇಶನ್. ಯಾವ್ದಾದ್ರು ವಿಷಯದ ಬಗ್ಗೆ ನಿಮ್ಗೆ ಡೌಟ್ ಇದ್ದು ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಸಿ ಇಲ್ಲೂ ಕೂಡ ಒಂದು ಕ್ಲಾರಿಟಿ ಎಷ್ಟು ರಿಲೇಟೆಡ್ ಬರುತ್ತೆ ನೋಡಿ. ಓಕೆ. ಸೊ ಕ್ಲಾರಿಟಿ ತಗೊಂತಾ ಇದ್ದಾರೆ. ನಿಮ್ಮ ಪರ್ಸನ್ ಆಲ್ರೆಡಿ ಕ್ಲಾರಿಟಿ ತಗೋತಾ ಇದ್ದಾರೆ. ತಗೊಂಡಿಲ್ಲ ಅಂದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಖಂಡಿತವಾಗ್ಲೂ ಅವ್ರು ತಗೋತಾರೆ. ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ದಯವಿಟ್ಟು ಕ್ಲಾರಿಟಿ ತಗೊಳ್ಳಿ. ಗೆಟ್ ಮೋರ್ ಇನ್ಫಾರ್ಮೇಶನ್ ತಗೊಂಡಾಗ ಮಾತ್ರ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅಂಡ್ ರಿಮೈನ್ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ಸೊ ಯಾರಾದ್ರೂ ಮ್ಯಾರೇಜ್ ಯಾವಾಗ ಆಗ್ಬಹುದು ಅನ್ನೋ ಕ್ವಶನ್ ಅಲ್ಲಿ ಇದ್ರೆ ಅಯ್ಯರ್ ಫ್ರಮ್ ನೌ, ಇಲ್ಲಿಂದ ಈ ರೀಡಿಂಗ್ ನೀವ್ ಯಾವಾಗೇ ನೋಡ್ತೀರಾ ಅವಾಗಿಂದ ನಿಮ್ಗೆ ಕೌಂಟ್ ಆಗುತ್ತೆ. ಸೊ ನಾನು ಯಾವುದೇ ಡೇಟಿಗೆ ರೀಡಿಂಗ್ ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಎನರ್ಜೀಸ್ ಕನೆಕ್ಟ್ ಆದ್ರೆ ಮಾತ್ರನೇ ನಿಮ್ಗೆ ಈ ವಿಡಿಯೋ ಸಿಗೋದು. ಸೊ ಹಾಗಾಗಿ ಯಾವಾಗ ನೀವು ಈ ರೀಡಿಂಗ್ ಅನ್ನ ನೋಡಿರ್ತೀರಾ ಅವಾಗ್ಲಿಂದ 1 ವರ್ಷದ ಒಳಗೆ ಅಥವಾ 1 ವರ್ಷದ ನಂತರ ಅಥವಾ 1 ವರ್ಷ ಅಂತ ಇಟ್ಕೊಳ್ಳಿ. ಸೊ ಅಷ್ಟರಲ್ಲಿ ನಿಮ್ಮ ಮದ್ವೆ ಆಗುವಂತ ಚಾನ್ಸಸ್ ಇದೆ. ಅಷ್ಟರಲ್ಲಿ ನಿಮ್ಮ ಮದ್ವೆ ಆಗತ್ತೆ, ನಿಮ್ಗೊಂದು ಸ್ಟಾಬಿಲಿಟಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ. 2 more cards, please. 2 more cards. Yes. ರಾಧೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ಇಂಟ್ಯೂಷನ್ ಬಗ್ಗೆ ಅಂತೂ ನಾನು ಪ್ರತಿ ವಿಡಿಯೋದಲ್ಲಿ ತುಂಬಾನೇ ಮಾತಾಡ್ತಿರ್ತೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಆಕ್ಚುಲಿ ಬೋರಿಂಗ್ ಅನ್ಸ್ಬೋದು. ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಪವರ್ಫುಲ್ ಥಿಂಗ್ ಅದು ಇಂಟ್ಯೂಷನ್. ಸೊ ನಿಮ್ಮ ಗಟ್ ಫೀಲಿಂಗ್ ನ ನೀವು ಕೇಳಿ, ನಿಮ್ಮ ಇಂಟ್ಯೂಷನ್ ನ ನೀವು ಕೇಳ್ಬೇಕಾಗತ್ತೆ. ಸೊ ಇಂಟ್ಯೂಷನ್ ನ ಯಾರು ಕೇಳ್ತಾ ಇರ್ತಾರೆ ಅವರು ಆಲ್ಮೋಸ್ಟ್ ಲೈಫ್ ಅಲ್ಲಿ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತಾರೆ ಅಂಡ್ ಸಾಕಷ್ಟು ಸಕ್ಸಸ್ ನ ನೋಡ್ತಾ ಇರ್ತಾರೆ. ತೊಂದರೆಗೆ ಒಳಗಾಗೋದಿಲ್ಲ. ಯಾಕಂದ್ರೆ ನೋ ಒಳಗಡೆ ಇರೋ ವಾಯ್ಸ್ ಅನ್ನ ಹೇಗ್ ಕೇಳಿಸ್ಕೋಬೇಕು, ಅದಕ್ಕೆ ಹೇಗ್ ನಾನು ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿದ್ದಾಗ ಸೊ ಒಳಗಡೆಯಿಂದ ಬರೋ ಗೈಡೆನ್ಸ್ ನ ನೀವು ಯಾವಾಗ ತಗೊಳ್ಳಿಕ್ ಶುರು ಮಾಡ್ತೀರಾ ಅವಾಗ ನಿಮ್ ಲೈಫ್ ಅಲ್ಲಿ ಸಾಕಷ್ಟು ಪಾಸಿಟಿವಿಟಿನ ನೋಡ್ತೀರಾ. ಯಾಕಂದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಮನೆಯಲ್ಲಿ ಅಪ್ಪ ಅಮ್ಮ ನಮ್ಗೆ ಹೇಳ್ತಾನೆ ಇರ್ತಾರೆ. ನಾವು ಚಿಕ್ಕವ್ರು ಇದ್ದಾಗಿಂದನೂ ಅಲ್ವಾ,
ಪುಟ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅಥವಾ ಈ ತರ ಕೆಲಸ ಮಾಡ್ಬೇಡ, ಈ ತರ ಜನದ ಸಹವಾಸ ಮಾಡ್ಬೇಡ, ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಇರ್ತಾರೆ. ಸೊ ನಾವು ಅದನ್ನ ಫಾಲೋ ಮಾಡ್ದಾಗ ತಾನೇ ನಾವು ಆಕ್ಚುಲಿ ಎಲ್ಲದ್ರಿಂದ ಸೇಫರ್ ಸೈಡ್ ಅಲ್ಲಿ ಇರ್ತೀವಿ, ಸೇಫರ್ ಝೋನ್ ಅಲ್ಲಿ ಇರ್ತೀವಿ. ಸೊ ಯಾವಾಗ ನಾವು ಅದನ್ನ ಫಾಲೋ ಮಾಡೋದಿಲ್ಲ, ಪ್ರಾಬ್ಲಮ್ಸ್ ಸಿಕ್ಕಾಕೊಂತೀವಿ, ಅಳ್ತೀವಿ, ಆಮೇಲೆ ಬಂದ್ಬಿಟ್ಟು ಪೇರೆಂಟ್ಸ್ ಹತ್ರ ಹೇಳಿ ಬೈಸ್ಕೊಂತೀವಿ. ನಾನ್ ಮೊದ್ಲೇ ಹೇಳಿದ್ದೆ ನಿನ್ಗೆ, ನೀನ್ ಯಾಕೆ ಅಲ್ಲಿ ಹೋದೆ, ಮೊದ್ಲೇ ಹೇಳಿದ್ದೆ ನಾನು ಇಂಥವ್ರ ಸವಾಸ ಮಾಡ್ಬೇಡ ಅಂತ, ನೀನ್ ಯಾಕೆ ಅವ್ರ ಸವಾಸ ಮಾಡ್ದೆ, ಅವ್ರು ಸರಿ ಇಲ್ಲ, ಅವ್ರ ಜಗಳ ಗಂಟಿ ಸಮಥಿಂಗ್ ಇದನ್ನ ನಾವು ಕೇಳಿರ್ತೀವಲ್ವಾ. ಸೊ ಸೇಮ್ ಅದೇ ತರ. ಸೊ ನಮ್ಮೊಳಗೆ ಇರುವಂತ ನಮ್ಮ ಆತ್ಮ ನಮ್ಗೆ ಯಾವಾಗ್ಲೂ ಗೈಡ್ ಮಾಡ್ತಿರತ್ತೆ. ಅದನ್ನ ನಾವು ಕೇಳಿಸ್ಕೊಳ್ಳೋದನ್ನ ಕಲಿಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಸಿ, ರೊಮ್ಯಾನ್ಸ್ ವೆರಿ ಬ್ಯೂಟಿಫುಲ್ ಕಾರ್ಡ್. ರೊಮ್ಯಾನ್ಸ್, ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ ಆಗತ್ತೆ. ಸೊ ಏನು ನೀವು ಇಲ್ಲಿವರೆಗೂ ತುಂಬಾ ಪೇನ್ಫುಲ್ ಸಿಚುವೇಶನ್ ನ ನೋಡಿದ್ರಿ, ಅದರಿಂದೆಲ್ಲ ಹೊರಗೆ ಬಂದು ಒಂದು ಒಳ್ಳೆ ರೊಮ್ಯಾಂಟಿಕ್ ಸೈಕಲ್ ನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಹೀಲ್ ಅಪ್ ಯೋರ್ ಸೆಲ್ಫ್, ಎವ್ರಿಬಡಿ ಹೀಲ್ ಅಪ್. ಓಕೆ, ಅಂಡ್ ಟೇಕ್ ಆಕ್ಷನ್. ಯಾವ್ದ್ರ ಮೇಲೆ ಆಕ್ಷನ್ ತಗೋಬೇಕು? ಒಂದು ಹೀಲಿಂಗ್ ಪಾರ್ಟ್ ಆಗಿರ್ಬೋದು, ಒಂದು ಮೆಚೂರ್ಲಿ ನಿಮ್ಮ ಎಮೋಷನ್ಸ್ ನ ಡೀಲ್ ಮಾಡೋದಾಗಿರ್ಬೋದು. ಎಸ್ಪೆಷಲಿ ವುಮೆನ್ಸ್, ನಾವು ತುಂಬಾ ಎಮೋಷನಲಿ ಡಿಪೆಂಡೆನ್ಸಿ ಆಗ್ಬಿಡ್ತೀವಿ ನಮ್ಮ ಪಾರ್ಟ್ನರ್ ಮೇಲೆ. ಬಟ್ ದಟ್ಸ್ ಓಕೆ. ಬಟ್ ಇನ್ನೊಂದು ಪಾರ್ಟ್ ಅಲ್ಲಿ ನಾವ್ ಏನ್ ಕಲಿಬೇಕು? ಓಕೆ, ಸೊ ನನ್ನ ಎಮೋಷನ್ಸ್ ನ ನಾನು ಹ್ಯಾಂಡಲ್ ಮಾಡೋದನ್ನ ಐ ಮಸ್ಟ್ ಲರ್ನ್ ಅನ್ನೋದನ್ನು ಕೂಡ ಒಂದು ಮೆಚೂರ್ ಲೆವೆಲ್ ಅಲ್ಲಿ ನಾವು ಕಲಿಬೇಕಾಗತ್ತೆ. ಬೋತ್ ದ ಪಾಯಿಂಟ್ಸ್. ಅಂಡ್ ಏನಾದ್ರೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ಆಕ್ಷನ್ ತಗೋಬೇಕು ಅಂತ ಅನ್ಸುತ್ತೋ ದಯವಿಟ್ಟು ಅಲ್ಲಿ ಟೇಕ್ ಆಕ್ಷನ್ ಅಂತ ಹೇಳ್ತಾ ಇದಾರೆ. ಬ್ಯೂಟಿಫುಲ್. ಹೇಗನ್ಸ್ತು? ಎಷ್ಟು ರೆಸೊನೇಟ್ ಆಯ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರೆಲ್ಲ ಏಂಜಲಿಕ್ ನಂಬರ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋಸ್ ಏನಾದ್ರು ಇದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ತರ್ತೀನಿ. ಅಂಡ್ ಸಾರಿ, ಕೆಲವೊಂದು ವಿಡಿಯೋಸ್ ನ ಮಾಡ್ಬೇಕಂತ ಅನ್ಕೊಂಡಿದ್ದೆ. 11 ಇಂದು ಬ್ಲೆಸ್ಸಿಂಗ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಆಗಿಲ್ಲ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು. ಸೊ ಹಾಗಾಗಿ ಮಾಡಿಲ್ಲ. ಬಟ್ ಒಂದು ನಿಮ್ಗೆ ಟಿಪ್ ಏನ್ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದು ಏನ್ ಹೇಳ್ತಾರೆ ಪೋರ್ಟಲ್ಸ್ ಬರುತ್ತಲ್ಲ, ಸೊ ಪೋರ್ಟಲ್ಸ್ ಎನರ್ಜೀಸ್ ನ ವೇಸ್ಟ್ ಮಾಡ್ಕೊಬೇಡಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ 999 ಪೋರ್ಟಲ್ ಅಲ್ಲಿ ಏನ್ ಟೆಕ್ನಿಕ್ ಹೇಳಿದೀನಿ ದಟ್ ಇಸ್ ವೆರಿ ಎಫೆಕ್ಟಿವ್ ಟೆಕ್ನಿಕ್ ನಾನು ಹೇಳಿರೋದು. ಸುಮ್ಮನೆ ನೀವು 101 ಟೆಕ್ನಿಕ್ಸ್ ಅನ್ನ ಮಾಡಿ ಯಾವ್ದನ್ನು ನೀವು ಅಟ್ರಾಕ್ಟ್ ಮಾಡಕ್ ಆಗಲ್ಲ. ಒಂದ್ ಅಥವಾ 2 ಟೆಕ್ನಿಕ್ ನ ಕರೆಕ್ಟ್ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು. ಸೊ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಡ್ರೀಮ್ ಲೈಫ್ ನ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ಕೊಬಹುದು. ಸೊ ಮೇನ್ಲಿ ಪೋರ್ಟಲ್ ಎನರ್ಜೀಸ್ ನ ನೀವು ಆತರ ಯೂಸ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಪೋರ್ಟಲ್ ಯಾವ್ದಿದೆ ಅಂದ್ರೆ ಡಿಸೆಂಬರ್ ಅಲ್ಲಿ 12th, ಓಕೆ, 12ನೇ ತಾರೀಕಲ್ಲಿ ಪೋರ್ಟಲ್ ಅದು. ಓಕೆ, ನೈಟ್ 12 ಇಂದಾನು ಸ್ಟಾರ್ಟ್ ಆಗುತ್ತೆ. ಅವಾಗ್ಲೂ ಕೂಡ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಮಾಡ್ಬೋದು. ಅಂಡ್ ಮಾರ್ನಿಂಗ್ 12 ಅಂದ್ರೆ ಆಫ್ಟರ್ನೂನ್ ಅಂತಾನೆ ತಗೋಬಹುದು. ಆಫ್ಟರ್ನೂನ್ 12ಗೆ. ಸೊ ಅವಾಗ್ಲೂ ಕೂಡ ನೀವು ಸೆಕೆಂಡ್ ಇನ್ನೊಂದ್ಸಲ ಅದನ್ನ ಟ್ರೈ ಮಾಡ್ಬೋದು. ಮತ್ತೆ ನೈಟ್, ಮತ್ತೆ ಅವತ್ತೇ ನೈಟ್ 12th ನೈಟ್, 11th ನೈಟ್, 12th ಮಾರ್ನಿಂಗ್ ಅಂಡ್ 12th ನೈಟ್. ಯಾಕೆ ಇದನ್ನ ಬಿಫೋರ್ ನಾನು ಹೇಳ್ತಿದ್ದೀನಿ ಅಂತ ಅಂದ್ರೆ, ಐ ಡೋಂಟ್ ನೋ, ಸ್ವಲ್ಪ ಬಿಸಿ ಶೆಡ್ಯೂಲ್ ಇರೋದ್ರಿಂದ ನೆಕ್ಸ್ಟ್ ನಾನು 12 ಮಾಡಕ್ ಆದ್ರೆ ನಾನು ಕಂಪ್ಲೀಟ್ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಇದನ್ನ ನನ್ನ ವ್ಯೂವರ್ಸ್ ಯಾರಿದ್ದೀರಾ ಕಂಪ್ಲೀಟ್ ವಿಡಿಯೋ ನೋಡಿರ್ತೀರ ಅನ್ನೋ ಭರವಸೆಯಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಅದನ್ನ ಮಾಡಿ, ಆ ಟೆಕ್ನಿಕ್ಸ್ ನ ಆ ಟೈಮಿಂಗ್ಸ್ ಅಲ್ಲಿ ಮಾಡಿ, ತುಂಬಾ ಒಂದು ಮಲ್ಟಿಪ್ಲೈ ಆಗಿ ಆಂಪ್ಲಿಫಿಕೇಶನ್ ಆಗಿ ಎನರ್ಜೀಸ್ ನಿಮ್ಗೆ ವರ್ಕ್ ಮಾಡುತ್ತೆ. ಓಕೆ, ಸೊ 99 ಪೋರ್ಟಲ್ ಅಲ್ಲಿ ನಾನು ಆಲ್ರೆಡಿ ಟೆಕ್ನಿಕ್ಸ್ ನ ಕೊಟ್ಟಿದ್ದೀನಿ. ನೋಡಿಲ್ಲ ಅಂದ್ರೆ ಅದನ್ನ ಹೋಗಿ ಚೆಕ್ ಮಾಡಿ. ಅದೇ ಟೆಕ್ನಿಕ್ಸ್ ನ ನೀವು ಪ್ರತಿ ಪೋರ್ಟಲ್ ಅಲ್ಲಿ ಯೂಸ್ ಮಾಡಿದ್ರು ಸಾಕು. ದಟ್ ಇಸ್ ಮೋರ್ ದನ್ ಎನಫ್ ಟು ಅಟ್ರಾಕ್ಟ್. ಅಂಡ್ ಯು ಹ್ಯಾವ್ ಟು ಬಿಲೀವ್ ಅಷ್ಟೇ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ನೀವು ಯಾವ್ದಾದ್ರು ಒಂದು ಗಾಡ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ನೀವು ಬಿಲೀವ್ ಮಾಡುವಂತ ಇಷ್ಟ ದೇವರು ಅಂತ ಏನ್ ಹೇಳ್ತಾರೆ, ಅವ್ರ ಮೇಲೆ ನೀವು ಸ್ಟ್ರಾಂಗ್ ಆಗಿ ಬಿಲೀಫ್ ಅನ್ನ ಇಟ್ಬಿಟ್ಟು ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡಿ, ಅದ್ರ ಕಡೆಗೆ ನೀವು ಪಾಸಿಟಿವ್ ಆಗಿ ಹೆಜ್ಜೆ ಆಗ್ತಾ ಹೋಗಿ, ವರ್ಕ್ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ 100% ನಿಮ್ಮ ಡ್ರೀಮ್ಸ್ ಏನಿದೆ ಎಲ್ಲ ಫುಲ್ಫಿಲ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್ ಅಂತ ಹೇಳ್ತಾ, ರಾಧೆ ರಾಧೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಒತ್ತೋದನ್ನ ಮರಿಬೇಡಿ. ಸಯನಾರಾ, ಸಿ ಯು, ಬಾಯ್.